ಇಂಧನ ಸಚಿವರ ಜಿಲ್ಲೆಯಲ್ಲಿ ರೈತರಿಗೆ ಮೆಸ್ಕಾಂ ಶಾಕ್ ಕೊಟ್ಟಿದೆ. 10 HP ಮೋಟಾರ್ ಬಳಕೆಗೆ 3,20,076 ರೂಪಾಯಿ ಬಿಲ್ ಬಂದಿದೆ. ಅದು 13 ವರ್ಷ 4 ತಿಂಗಳ ಬಳಿಕ ಬರ್ತಾ ಇದೆ. 3 ಲಕ್ಷದಷ್ಟು ಬಿಲ್ ಅನ್ನ ನೀಡಿದೆ ಮೆಸ್ಕಾಂ. ಉಚಿತ ವಿದ್ಯುತ್ ಅಂತ ಘೋಷಣೆಯನ್ನ ಮಾಡಿದ್ರು ಬಂಗಾರಪ್ಪ ಕಾಲದಿಂದಲೂ ಕೂಡ ಉಚಿತ ವಿದ್ಯುತ್ ಪೂರೈಕೆ ಆಗ್ತಾ ಇತ್ತು. ಇದೀಗ ರೈತರಿಗೆ ಏಕಾಏಕಿ ಬಿಲ್ ಅನ್ನ ಕೊಟ್ಟಿದೆ ಮೆಸ್ಕಾಂ. ಕಾರಣ ಏನಂದ್ರೆ ಕಾಫಿ ಬೆಳೆಗಾರರಿಗೆ ಉಚಿತ ಇಲ್ಲ ಅಂತ ಹೇಳ್ತಾ ಇದೆ ಮೆಸ್ಕಾಂ. 13 ವರ್ಷ ಬಿಲ್ ಅನ್ನ ಕೊಡದೇನೆ ಏಕಾಏಕಿ ಬಿಲ್ ಕೊಟ್ಟು ಇದೀಗ ರೈತರು ಶಾಕ್ ಆಗಿದ್ದಾರೆ. ಲಕ್ಷಾಂತರ ರೂಪಾಯಿ ಬಿಲ್ ಅನ್ನ ನೋಡಿ ಕಂಗಾಲಾಗಿದ್ದಾರೆ. ಮೋಟ್ರ್ ತಗೊಂಡಿವಿ. ಮೋಟ್ರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ಥರ ಮೋಸ ಆಗ್ತಾಯಿದೆ. ಅದನ್ನು ನಮಗೇನಾದರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜರುಗಿಸ್ಬೇಕು. ಸರ್ಕಾರ ಬಡ್ಡಿ ಇದು 10 ಮೋಟ್ರೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಆ ಮನ್ನಾನೂ ಮಾಡಿಲ್ಲ. ಜನಗಳಿಗೆ ಈ ಹಿಂಸೆ ಲೈನ್ ದುರುದ್ದೇಶದಿಂದ ಲೈನ್ ಮ್ಯಾನ್ಗಳು ನಮ್ಗೆ ಬಂದು ಕಿರಿಕ್ ಮಾಡ್ತಿದ್ದಾರೆ. ಅದಕ್ಕೆ ನಮಗಂತೇನಾದ್ರು ಪರಿಹಾರ ಹುಡ್ಕೊಡಿ. ನಾವು ಈಗ ಮೋಟ್ರ್ ತಗೊಂಡಿವಿ. ಮೋಟ್ರ್ ತಗೊಂಡ್ರು ಇವರೀಗ ಹಿಂಸೆ ಮಾಡಿ ಇದು ಮಾಡ್ತಿದ್ದಾರೆ. ಆಮೇಲೆ ಜನ ಎಲ್ಲ ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ಥರ ಮೋಸ ಆಗ್ತಾಯಿದೆ. ಅದನ್ನು ನಮಗೇನಾದರೂ ಬಗ್ಗೆ ನಮಗೇನಾದ್ರು ಒಂದು ಕ್ರಮ ಜರುಗಿಸ್ಬೇಕು. ಸರ್ಕಾರ ಬಡ್ಡಿ ಇದು 10 ಮೋಟ್ರೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಆ ಮನ್ನಾನೂ ಮಾಡಿಲ್ಲ. ನೋಡಿ, 13 ವರ್ಷ ಬಿಲ್ಲನ್ನ ಕೊಡದೇನೆ ಏಕಾಏಕಿ ಬಿಲ್ ಕೊಟ್ಟಿರೋದು. ಅದರಲ್ಲಿ ಡೇಟ್ ಕೂಡ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಎಷ್ಟು ಬಿಲ್ಲನ್ನ ನಮೂದಿಸಿದ್ದಾರೆ ಅಂತ 3 ಲಕ್ಷ ಅಂತ ಹೇಳಿದ್ರೆ ಕೊಡ್ತಿರುವಂತ ಕಾರಣ ಏನು? ಕಾಫಿ ಬೆಳೆಗಾರರಿಗೆ ಉಚಿತವಾದಂತ ವಿದ್ಯುತ್ ಇಲ್ಲ ಅಂತ. ಇದು 13 ವರ್ಷ ಆದ್ಮೇಲೆ ಮೆಸ್ಕಾಂ ಗೊತ್ತಾಯ್ತಾ? ಈ ಪ್ರಶ್ನೆ ಮಾಡಲೇಬೇಕಲ್ವಾ? ಒಂದು ವೇಳೆ ಕಾಫಿ ಬೆಳೆಗಾರರಿಗೆ ಉಚಿತ ವಿದ್ಯುತ್ ಇಲ್ಲ ಅಂತಾದ್ರೆ ಪ್ರತಿ ತಿಂಗಳು ಬಿಲ್ ಕೊಡಬೇಕಿತ್ತು. 13 ವರ್ಷಗಳ ನಂತರ 3 ಲಕ್ಷ ಬಿಲ್ ಕೊಟ್ಟು ಅದನ್ನ 15 ದಿನದ ಒಳಗಾಗಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ರೆ ಆ ರೈತ ಏನ್ ಮಾಡಬೇಕು? ಎಲ್ಲಿಗೆ ಹೋಗಬೇಕು? ನೋಡಿ, ಕೊಟ್ಟಿರುವಂತ ಬಿಲ್ ನೋಡಿ. ಜೊತೆಗೆ ಇದನ್ನ 15 ದಿನದೊಳಗಾಗಿ ಪಾವತಿ ಮಾಡಬೇಕು ಅನ್ನುವಂಥ ಕಂಡೀಷನ್ ಕೂಡ ಇದೆ. ಪಾವತಿ ಮಾಡದೇ ಇದ್ರೆ ವಿದ್ಯುತ್ತನ್ನ ಕಡಿತ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ರೈತ ಉಮೇಶ್ ಅಂತ ಅವರ ಹೆಸರಿನಲ್ಲಿ ಬಂದಿರುವಂತ ಬಿಲ್ ಇದು. 2024 ನವೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಬಿಲ್ಲನ್ನ. ಒಟ್ಟು 13 ವರ್ಷದ ಬಾಕಿ ಬಿಲ್ ಅಂತ ಕೊಟ್ಟಿದ್ದಾರೆ.